ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಯಾವ ಕುರಿತಾಗಿರುತ್ತೆ ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಏನಾದರೂ ನೋ ಕಾಂಟ್ಯಾಕ್ಟ್ ಇದೆ ಅಂದರೆ ಮಾತಾಡ್ತಾ ಇಲ್ಲ, ಕಂಪ್ಲೀಟಾಗಿ ಮಾತು ಲೈಕ್ ಬ್ಲಾಕ್ ಆಗಿರ್ಬೋದು, ಅವರು ನಿಮ್ಮಿಂದ ದೂರ ಹೋಗಿರ್ಬೋದು, ಕಂಡೀಷನ್ ಏನೇ ಆಗಿರಲಿ ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅನ್ನುವ ಒಂದು ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ವಿಲ್ ದೇ ಕಮ್ ಬ್ಯಾಕ್ ಟು ಯು? ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದು. ಬೇಸಿಕ್ಲಿ ಯಾರ ಪಾರ್ಟ್ನರ್, ಯಾರನ್ನ ನೀವು ಇಷ್ಟಪಡ್ತಾ ಇದ್ದೀರಾ ಅವರು ನಿಮ್ಮ ಲೈಫ್ನಲ್ಲಿ ಇವಾಗ ಇಲ್ಲ ಅಂದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ರೀಕನ್ಸಿಲಿಯೇಷನ್ ಆಗುತ್ತಾ, ರೀಕನೆಕ್ಷನ್ ಆಗುತ್ತಾ, ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತಾ, ಈ ವಿಷಯವಾಗಿ ರೀಡಿಂಗ್ನ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಿಮಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ, ನಿಮಗೆ ಯಾವುದು ಹತ್ತಿರ ಅನಿಸುತ್ತೆ, ಯಾವ ಕಾರ್ಡ್ ಪೈಲ್ ಹತ್ತಿರ ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ಆ ವ್ಯಕ್ತಿಯನ್ನು ನೆನೆಸ್ಕೊಂಡಾಗ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರಾ, ಅವರ ರಿಲೇಷನ್ಶಿಪ್ ಸರಿ ಹೋಗುತ್ತಾ, ಇದೆಲ್ಲದ್ರ ಬಗ್ಗೆ ನಿಮಗೆ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ಸಿ ರೀಡಿಂಗ್ನಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಸೊ ಸಿಚುವೇಶನ್ ಏನೇ ಆಗಿರಬಹುದು, ನಾನೇನು ಚೆಕ್ ಮಾಡ್ತಾ ಇದ್ದೀನಿ ಅಂದರೆ, ಈ ಕನೆಕ್ಷನ್ ಸರಿ ಹೋಗುತ್ತಾ, ಅವ್ರು ವಾಪಸ್ ಬರ್ತಾರಾ ಅಂತ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತು ಅರ್ತ್ ಮದರ್ ಎಂಪ್ರೆಸ್ ಕಾರ್ಡ್ ಇದೆ. ಅದಾದ ನಂತರ 8 ಆಫ್ ಪೆಂಟಿಕಲ್ಸ್, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಅದಾದ ನಂತರ ಸ್ಟಾರ್ ಬರ್ತಾ ಇದೆ, 9 ಆಫ್ ವಾಂಡ್ಸ್ ಆ್ಯಂಡ್ ದೆನ್ ಕಿಂಗ್ ಆಫ್ ಕಪ್ಸ್, ದಿಸ್ ಟೆಂಪರೆನ್ಸ್ ಕಾರ್ಡ್. ಓಕೆ, ಸೊ ನಾನು ನಿಮಗೆಲ್ಲ ಇವಾಗ ಕೂಲಂಕುಷವಾಗಿ ಏನು ತಿಳ್ಕೊಬೇಕಿದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ವ್ಯಕ್ತಿ ನಿಮಗೆ ಇಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ, ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಕಪ್ ಆಫ್ ಎಮೋಷನ್ಸ್ ರೀಡಿಂಗ್ನಲ್ಲಿ ಇರಬೇಕಾಗುತ್ತೆ. ರಿಲೇಷನ್ಶಿಪ್ ರೀಡಿಂಗ್ ಅಂದಾಗ ಇಮೋಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಈ ವ್ಯಕ್ತಿ ಒಂದು ಪಾಸಿಟಿವ್ ಆಗಿ ನಿಮ್ಮ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವರ ಎನರ್ಜಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅವ್ರ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಕಡೆಗೆ ಅಟೆನ್ಷನ್ನ ಕೊಟ್ಟಿದ್ದಾರೆ. ಜೆನ್ಯುವಿನ್ ಆಗಿ ಅವರು ಎಫರ್ಟ್ಸ್ ಹಾಕಿದ್ದಾರೆ. ಇಲ್ಲಿ ನಾನೇನು ಫೇಕ್ ಅಂತ ನೋಡ್ತಾ ಇಲ್ಲ, ಮಾಡಬೇಕು ಅನ್ನುವಂಥ ಬಲವಂತದಲ್ಲಿ ಏನನ್ನೂ ಮಾಡಿಲ್ಲ. ತುಂಬ ಇಷ್ಟಪಟ್ಟೇನೆ ನಿಮ್ಮ ಹತ್ರ ಕ್ಲೋಸ್ ಆಗಿರೋದೇ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಅವರು ಅದನ್ನೆಲ್ಲ ಮನಸ್ಸಿಂದಾನೇ ಮಾಡಿದ್ದಾರೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಮತ್ತು ಈ ವ್ಯಕ್ತಿ ತುಂಬ ಮೆಚೋರ್ಡ್ ಆಗಿದ್ದಾರೆ, ಮೆಂಟಲಿ ಮೆಚೋರ್ಡ್ ಆಗಿದ್ದಾರೆ, ಹಾಗೂ ನಿಮಗಿಂತ ಸ್ವಲ್ಪ ದೊಡ್ಡವರಾಗಿರ್ಬೋದು. ಏಜ್ ಡಿಫ್ರೆನ್ಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮನ್ನು ಅವರು ರೆಸ್ಪೆಕ್ಟ್ ಮಾಡ್ತಾರೆ, ಹಾಗೆ ಒಂದು ಬೆಸ್ಟ್ ಪರ್ಸನ್ ಆಗಿ ಕೂಡ ನೋಡಿದ್ದಾರೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರೆಸೆಂಟ್, ಅದು ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಡೈವರ್ಟ್ ಆಗೋದಕ್ಕೆ, ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅದು ಅವ್ರಿಗೆ ಕಷ್ಟ ಆಗ್ತಾಯಿದೆ ಮಾಡೋದಕ್ಕೆ. ಬಿಕಾಸ್ ಅವ್ರ ಮೈಂಡಲ್ಲಿ ನೀವು ನಿರಂತರವಾಗಿದ್ದೀರಾ, ಹಾಗೂ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಅದನ್ನು ಬೇಡ ನನಗೆ ಅಂತ ಅದು ಇನ್ನೂ ದುಪ್ಪಟ್ಟಾಗೆ ಬರ್ತಾ ಇದೆ, ಅವ್ರ ಮೈಂಡಿಗೆ ವಾಪಸ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬ್ಯುಸಿ, ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಬ್ಯುಸಿ ಆದ್ರೂ ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ. ಓಕೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಇಂಟರ್ನಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಡಿಸ್ಟೆನ್ಸ್ನ ಅವರು ಫೀಲ್ ಮಾಡ್ತಾ ಇದ್ದಾರೆ, ನಿಮಗೆ ಅವ್ರಿಗೆ ಇರುವಂಥ ಡಿಸ್ಟೆನ್ಸ್ನ ಫೀಲ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಗುಡ್ ಫಾರ್ ರೀಡಿಂಗ್ ಅಂತ ಹೇಳ್ತೀನಿ ನಾನು. ಅವರ ಮೈಂಡ್ ಮೆಸೇಜಸ್, ಕೆಲವು ಮೈಂಡ್ ಮೆಸೇಜಸ್ ಏನು ನಿಮಗೆ ತಿಳ್ಕೊಬೇಕಾಗಿದೆ ಅದನ್ನು ಹೇಳ್ತೀನಿ. ನೋಡೋಣ ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ ಅಂತ. ಬಿಕಾಸ್ ಒಂಥರ ರಿಗ್ರೆಟ್ ಫೀಲ್ ಇದೆ, ಗಿಲ್ಟ್ ಫೀಲ್ ಇದೆ,
ನಾನೇನಾದರೂ ತಪ್ಪು ಮಾಡೋದನ್ನ ಸೊ ಅನಾಲಿಸಿಸ್ ಮಾಡ್ಕೊಳ್ತಾ ಇದ್ದಾರೆ. ರಿಲೇಷನ್ಶಿಪ್ನಲ್ಲಿ ನನ್ನ ಕಡೆಯಿಂದ ಏನಾಯಿತು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಮೋಷ್ನಲಿ, ಮೆಂಟಲಿ, ಫಿಸಿಕಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಇದನ್ನು ಓದಬಹುದು. ಸೊ ದೇ ವಾಂಟ್ ಟು ಗೆಟ್ ಕ್ಲೋಸ್ ಫಿಸಿಕಲಿ. ದ ಪ್ಯಾಷನ್ ಐ ಫೀಲ್ ಇಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ಸೊ ನಿಮ್ಮ ಜೊತೆ ಕಳೆದಿರುವಂಥ ಟೈಮ್ ಇದೆಯಲ್ಲ, ಅದನ್ನು ತುಂಬಾ ಇಂಪಾರ್ಟೆಂಟಾಗಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದನ್ನು ಮಿಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ಲೈಫಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಈ ವ್ಯಕ್ತಿ. ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚೇಂಜ್ ಆಗಬೇಕು ಅಂತ ಇದ್ದೀನಿ, ಚೇಂಜ್ ಆದರೆ ಒಳ್ಳೆಯದು ರಿಲೇಷನ್ಶಿಪ್ಗೆ ಅನ್ನುವಂಥ ಒಂದು ಅರಿವು ಕೂಡ ಅವ್ರಿಗೆ ಬಂದಿದೆ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಹ್ಯಾವ್ ಮೇಡ್. ಸೊ ನಾನು ಆಗಲೇ ಹೇಳಿದಾಗ ಅವ್ರು ಮಾಡಿರುವಂಥ ಮಿಸ್ಟೇಕ್ಸ್ಗಳು ಅವ್ರಿಗೆ ಅರ್ಥ ಆಗ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಿ, ನಾನು ಹೀಗೆ ನಡ್ಕೊಂಡಿದ್ದರಿಂದ ಹರ್ಟ್ ಮಾಡಿದ್ದೀನಿ, ಒಳ್ಳೆಯ ವ್ಯಕ್ತಿನ ಕಳ್ಕೊಂಡು ಬಿಡ್ತೀನೇನೋ ಅನ್ನುವಂಥ ಭಯದಲ್ಲೂ ಈ ವ್ಯಕ್ತಿ ಇದ್ದಾರೆ. ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಮೌಲ್ಯ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನೀವು ಅವ್ರಿಗೆ ಎಷ್ಟು ಮಾಡಿದ್ದೀರಾ ಲೈಫ್ನಲ್ಲಿ ಅವ್ರಿಗೋಸ್ಕರ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಹಾಗೂ ಅವರು ನಿಮಗೆ ಹಾರ್ಡ್ ಟೈಮ್ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಫೀಲ್ ಇದೆ ಈ ವ್ಯಕ್ತಿಗೆ. ನಾನೇ ತುಂಬ ಕಷ್ಟಗಳನ್ನ ಕೊಟ್ಬಿಟ್ಟಿದ್ದೀನಿ, ನನ್ನಿಂದನೇ ರಿಲೇಷನ್ಶಿಪ್ನಲ್ಲಿ ಎಷ್ಟೋ ನೋವಾಗಿದೆ ಇವ್ರಿಗೆ ಅಂತ. ಸೊ ಆ ಥರ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಪರಿಸ್ಥಿತಿನ ಇವಾಗ. ಹಾಗೂ ಒಬ್ಬ ವೆಲ್ ವಿಷರ್ ಆಗಿರ್ಬೋದು, ಒಬ್ಬ ಫ್ರೆಂಡ್ ಇರ್ಬೋದು, ಯಾರ ಹತ್ರನೋ ಹೇಳ್ಕೊಳ್ತಾ ಇದ್ದಾರೆ ಈ ಪ್ರಾಬ್ಲಮ್ನ. ಇನ್ನೊಬ್ಬ ಫ್ರೆಂಡ್ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಆ ಫ್ರೆಂಡ್ ಅವ್ರಿಗೆ ಒಳ್ಳೆ ಅಡ್ವೈಸ್ ಕೂಡ ಕೊಡ್ತಾ ಇದ್ದಾರೆ. ನೀನು ಕಳ್ಕೋಬಾರ್ದು, ನಿನಗಿಷ್ಟ ಇರುವಂಥವ್ರನ್ನ ಏನೇ ಮಾಡಿದ್ರೂ ಕೂಡ ಅವ್ರನ್ನ ನೀನು ಪಡ್ಕೋಬೇಕು ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ನಾನು ಔಟ್ಕಮ್ ಏನು ಬರ್ತಾ ಇದೆ ಅಂದರೆ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಫಾರ್ ಅ ರಿಲೇಷನ್ಶಿಪ್ ರೀಡಿಂಗ್, ಬಿಕಾಸ್ ಇದು ಫ್ಯಾಮಿಲಿ ಎನರ್ಜಿ ಕಾರ್ಡ್ ಅಂತ ಹೇಳ್ತೀವಿ. ಸೊ ಈ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ ಕನ್ಫರ್ಮೇಷನ್. ಅರ್ಥ ಏನಂದರೆ ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ, ರೀಕನ್ಸಿಲಿಯೇಷನ್ ಆಗುತ್ತೆ ಅಂತ. ನೋ ಕಾಂಟ್ಯಾಕ್ಟಲ್ಲಿದೆ ಅಲ್ಲ, ಸಿಚುವೇಶನ್ ಕಾಂಟ್ಯಾಕ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನಾನೇನು ಪಿಕ್ ಮಾಡ್ತಾ ಇದ್ದೀನಿ ಬೇಸಿಕ್ಲಿ ಅಂದರೆ ತುಂಬ ದಿನ ಏನೂ ಆಗೋದಿಲ್ಲ. ವಿತಿನ್ 2 to 3 ವೀಕ್ಸ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ವಿತಿನ್ 2 to 3 ವೀಕ್ಸ್ ಒಳಗಡೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂತ ಬರ್ತಾ ಇದೆ. ಕಷ್ಟ ಇದೆ, ಆದರೂ ಕೂಡ ಅವರು ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ನಿಮ್ಮನ್ನು ಬಿಟ್ಟರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನುವಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತಾಯಿದೆ. ಅಂದರೆ ಆ ಥರದ್ದು ಒಂದು ಡಿಸ್ಟೆನ್ಸ್ ಇರೋದ್ರಿಂದ, ಅಂದರೆ ಇವಾಗ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ನಿಮ್ಮ ಬೆಲೆ ಅವ್ರಿಗೆ ಅರ್ಥ ಆಗ್ತಾಯಿದೆ. ಸೊ ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಕಾಂಟ್ಯಾಕ್ಟ್ ಮಾಡೋದು, ನೀವು ರೀಚ್ ಔಟ್ ಆಗೋದು, ಅದೆಲ್ಲ ಮಾಡಿದಾಗ ನೀವೇ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನು ನೀವು ಮಾಡಿಕೂಡ್ದು, ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ ಐ ಆಮ್ ಪಿಕಿಂಗ್ ಅಪ್ ಇಸ್ ವಿತಿನ್ 2 to 3 ವೀಕ್ಸ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ರೀಡಿಂಗ್ ಪ್ರಕಾರವಾಗಿ ಅಫ್ಕೋರ್ಸ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ನಿಮಗೆ ನೀವು ಬೇಕು ಅನ್ನುವಂಥ ಒಂದು ಫೀಲ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಲೆಟ್ಸ್ ಸಿ. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ವಾಪಸ್ ಬರ್ತಾರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಲ್ಲ. ಸೊ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ವಲ್ಲ, ಅವರು ಕಾಂಟ್ಯಾಕ್ಟ್ ಮತ್ತೆ ಮಾಡ್ತಾರಾ, ಅವ್ರು ಮತ್ತೆ ಮಾತಾಡ್ತಾರಾ, ಈ ರಿಲೇಷನ್ಶಿಪ್ಗೆ ಒಂದು ಸೆಕೆಂಡ್ ಚಾನ್ಸ್ ಅಂತ ಇದೆಯಾ, ಸರಿ ಹೋಗುತ್ತಾ ನಿಮ್ಮ ಅವರ ಕನೆಕ್ಷನ್, ಇದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಾನೊಂದಷ್ಟು ಮೈಂಡ್ ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಏನಿದೆ. ಅವ್ರಿಗೆ ತುಂಬ ಮೆಸೇಜಸ್ ಬಂದಿದೆ ನಿಮಗೆ. ಸೊ ಏನು ಹೇಳಬೇಕು ಅಂತ ಇದ್ದಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ನೋಡೋಣ. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಲಾಸ್, ಪೇಯ್ನ್, ಪ್ರಾಬ್ಲಮ್ಸು ಅತಿಯಾಗಿ ಆಗಿದೆ. ಒಬ್ರಿಗೊಬ್ರು ನೋವನ್ನ ಅನುಭವಿಸಿದ್ದೀರಾ, ಒಬ್ರಿಗೊಬ್ರು ನೋವು ಕೊಟ್ಕೊಂಡಿದ್ದೀರಾ ಅಂತಲೂ ಹೇಳ್ಬೋದು. ಹಾಗೂ ಬದಲಾವಣೆ ನೋಡ್ತಾ ಇದ್ದೀನಿ, ನಿಮ್ಮ ಅವರಲ್ಲಿ ಆ ಒಂದು ಬಿರುಕಿದೆ, ಹಾಗೂ ಅವ್ರು ಚೇಂಜ್ ಆಗಿದ್ದಾರೆ ಅಂತಲೂ ನಾನು ಹೇಳಬಹುದು. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ಅವ್ರಿಗೊಂದು ಸ್ಟೇಟಸ್ ಚೇಂಜ್ ಆಗಿರ್ಬೋದು, ಅವ್ರ ಲೈಫ್ ಇಂಪ್ರೂವ್ ಆಗಿರಬಹುದು, ಒಂದು ಅಹಂಭಾವನೆ, ಅಹಂಕಾರ ಬಂದಿರಬಹುದು. ಬೇಸಿಕ್ಲಿ ಅವ್ರ ಲೈಫ್ನಲ್ಲಿ ಆ ಒಂದು ಬದಲಾವಣೆ ಬಂದಿದ್ದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗಿಂತ ಗ್ರೇಟ್ ಇನ್ಯಾರೂ ಇಲ್ಲ. ಸೊ ಅವರ ಒಂದು ಈಗೋಯಿಸ್ಟಿಕ್ ಆ್ಯಟಿಟ್ಯೂಡ್ನ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಅದಾದ ನಂತರ ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಕಟುವಾಗಿ ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡುವಂಥದ್ದು, ಇದೆಲ್ಲ ನಡೆದಿದೆ. ಜಗಳಗಳಾಗಿದೆ ಈ ರಿಲೇಷನ್ಶಿಪ್ನಲ್ಲಿ. ಹಾಗೂ
ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಇಂಥ ಆ್ಯಟಿಟ್ಯೂಡ್ನೆಲ್ಲ ಅವರು ಬೆಳೆಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಅದಾದ ನಂತರ ನೈಟ್ ಆಫ್ ಕಪ್ಸ್ ನೋಡ್ತಾ ಇದ್ದೀನಿ ನಾನು. ಮತ್ತು ಸೊ ಇದೆಲ್ಲ ಪಾಸ್ಟಲ್ಲಿ ನಡೆದಿರುವಂಥ ಘಟನೆ ನಿಮಗೂ ಅವ್ರಿಗೂ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಸನ್ ಇದೆ, ಆ್ಯಂಡ್ ದೆನ್ ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಒಂದು ನೀವೇನು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ, ಈ ವ್ಯಕ್ತಿ ಬದಲಾಗಿದ್ದಾರೆ. ನೀವು ಯಾರನ್ನ ಇವಾಗ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಇವ್ರು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಹತ್ರ ಹೇಗಿದ್ದರು, ಆ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು, ಆ ಬಿಹೇವಿಯರ್ ಆಗಿರ್ಬೋದು, ಆ ಪರ್ಸ್ನಾಲಿಟಿನ ಇಟ್ಕೊಂಡಿಲ್ಲ ಈಗ. ಅವರು ಅವರ ಒಂದು ಲಿವಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಹಾಗೂ ಅವರ ಗ್ರೂಪ್ನೂ ಚೇಂಜ್ ಮಾಡ್ಕೊಂಡಿದ್ದಾರೆ. ನೀವು ಒಬ್ಸರ್ವ್ ಮಾಡಿದರೆ ಅದು ಆಗಿರುತ್ತೆ ಅವ್ರ ಲೈಫಲ್ಲಿ. ಹಳೆ ಫ್ರೆಂಡ್ಸ್ ಇಲ್ಲ, ಹೊಸಬ್ರಿದ್ದಾರೆ, ಈ ಥರ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಲ್ಲಿ. ಹಾಗೂ ಅವ್ರು ವಾಪಸ್ ಬಂದರೂ ಕೂಡ ನಿಮಗೆ ಅನಿಸುತ್ತೆ, ನಾನು ಮೊದಲು ಯಾರನ್ನ ಇಷ್ಟಪಟ್ಟಿದ್ದೆ ಅವರಲ್ಲ ಅಂತ ನಿಮಗೆ ಆ ಅನುಭವ ಕೂಡ ಆಗುತ್ತೆ. ಯಾಕೆಂದರೆ ಇವರು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇಲ್ಲ. ಓಕೆ, ಅದೊಂದು ಪ್ರಾಬ್ಲಮ್ ಇದೆ ಈ ರಿಲೇಷನ್ಶಿಪ್ನಲ್ಲಿ. ವಾಪಸ್ ಬಂದರೂ ಅವರು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಸೀರಿಯಸ್ನೆಸ್ ಇಟ್ಕೊಂಡು ಬರೋದಿಲ್ಲ. 9 ಆಫ್ ವಾಂಡ್ಸ್ ಇದೆ, ಹೆರೋಫಂತ್ ಕಾರ್ಡ್ ಬರ್ತಾ ಇದೆ, 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಈ ವ್ಯಕ್ತಿಗಿದೆ. ಓಕೆ, ಹಾಗೂ ನೀವು ಚೆನ್ನಾಗಿದ್ದರೂ ಕೂಡ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಐ ಆಮ್ ಪಿಕಿಂಗ್ ಅಪ್ ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಆಲ್ಸೋ, ನೆಗೆಟಿವಿಟಿನೂ ಇದೆ. ಹಾಗೂ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ತನ್ನ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್, ಲೈಫ್ ಅಂದಾಗ ತನ್ನ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಹಾಗೂ ಅವರಿನ್ನ ಲೈಫ್ನಲ್ಲಿ ಇಂಪ್ರೂವ್ ಆಗ್ತಾರೆ. ಆ ಇಂಪ್ರೂವ್ಮೆಂಟಿಂದ ಅವ್ರ ಬದಲಾವಣೆ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಆಗುತ್ತೆ. ಸೊ ನೀವು ಯಾರನ್ನ ತುಂಬ ಇಷ್ಟಪಟ್ಟು ಅವ್ರ ಜೊತೆ ಇದ್ರಿ, ಆ ವ್ಯಕ್ತಿ ಇವರಲ್ಲ ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ ನಿಮಗೆ. ಓಕೆ, ಐ ಲಾಂಗ್ ಫಾರ್ ಯುವರ್ ಕಿಸ್ ಅಂತ ಬರ್ತಾ ಇದೆ. ಅಂದರೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇಮೋಷ್ನಲಿ ಮಿಸ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಈ ಥರ ಮಿಸ್ ಮಾಡ್ಕೊಳ್ಳೋದು ಈಸ್ ನಾಟ್ ಅ ಗುಡ್ ಸೈನ್ ಅಲ್ವಾ. ಐ ಆಮ್ ಅಫ್ರೇಡ್ ಟು ಲೂಸ್ ಯು ಅಂತ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದೆಲ್ಲ ನಾನು ಹೇಳ್ದಂಗೆ ನಡಿಬೇಕು, ಈ ಥರದ್ದೊಂದು ಆ್ಯಟಿಟ್ಯೂಡ್ ಈ ವ್ಯಕ್ತಿಯಲ್ಲಿದೆ. ಐ ವಾಂಟ್ ಔಟ್ ಅಂತ ಕೂಡ ಬರ್ತಾ ಇದೆ. ಅಂದರೆ ಅವ್ರಿಗೆ ಇವಾಗ ನಿಮ್ಮ ಜೊತೆ ಮಾತಾಡದೇ ಇರುವಂಥದ್ದು, ನಿಮ್ಮಿಂದ ದೂರ ಆಗಿರೋದು ಅವ್ರಿಗೆ ಅದು ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಒಂದು ವಿಷಯ. ವೈ ಡು ಐ ಫೀಲ್ ಸೋ ಲಾಸ್. ಸೊ ನಿಮ್ಮ ಪ್ರೆಸೆನ್ಸ್ ಅವ್ರ ಲೈಫ್ನಲ್ಲಿ ಇರದೇ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದರಿಂದ ಅವರು ಒಂಥರ ಕಳೆದೋಗಿರುವಂಥ ಒಂದು ಪರಿಸ್ಥಿತಿಗೂ ಬಂದಿದ್ದಾರೆ. ಮತ್ತು ಯು ಆರ್ ಟು ನೈಸ್, ಐ ಡೋಂಟ್ ಡಿಸರ್ವ್ ಯೋರ್ ಕೈಂಡ್ನೆಸ್. ಸೊ ನಿಮ್ಮ ಕ್ವಾಲಿಟೀಸ್ಗೂ ಅವರ ಕ್ವಾಲಿಟೀಸ್ಗೂ ಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ. ಹಾಗೂ ಅವ್ರು ಅದನ್ನೂ ಹೇಳ್ತಾ ಇದ್ದಾರೆ, ನೀನು ಎಷ್ಟು ಒಳ್ಳೆಯ ವ್ಯಕ್ತಿ, ಈ ಥರದ್ದೊಂದು ಆ್ಯಟಿಟ್ಯೂಡ್ನ ನಾನು ನಿನಗೆ ಕೊಟ್ಟಿಲ್ಲ, ಆ ರೀತಿಯಾಗಿ ನಾನು ನಿನ್ನ ಹತ್ರ ನಡ್ಕೊಂಡಿಲ್ಲ ಅಂತ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ ಇವರು. ಯು ವೇರ್ ರೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ನಡುವೆ ಹಿಂದೆ ಏನು ಡಿಸ್ಕಷನ್ ಆಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ನೀವೇನು ಹೇಳಿದ್ರಿ ಅದು ಸರಿ ಇದೆ ಅಂತ ನಿಮ್ಗೆ ಅವ್ರು ಹೇಳ್ತಾ ಇದ್ದಾರೆ ಬೇಸಿಕ್ಲಿ. ಸೊ ನೀವು ಅವ್ರ ಹತ್ರ ಏನು ಮಾತಾಡಿದ್ರೋ ಅವರು ಆವಾಗ ಒಪ್ಕೊಂಡಿಲ್ಲದೆ ಇರಬಹುದು ಆ ವಿಷಯವನ್ನು, ಆದರೆ ಇವಾಗ ಹೌದು ನೀನು ಹೇಳಿದ್ದು ಸರಿ ಇದೆ, ನೀನು ಹಾಗೆ ಮಾತಾಡಿದ್ದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ನಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸ್ ಇದೆ ಒಂದು, ಹಾಗೂ ಇವ್ರು ಸರಿ ಹೋಗ್ತಾರಾ ಅಂತ ನೀವು ಕೇಳಿದ್ರೆ ಕಷ್ಟ ಇದೆ. ಈ ವ್ಯಕ್ತಿ ನಿಮಗೆ ಹರ್ಟ್ ತುಂಬ ಮಾಡಿಬಿಟ್ಟಿದ್ದಾರೆ, ಮಾನಸಿಕವಾಗಿ ಕುಗ್ಸಿದ್ದಾರೆ. ಸೊ ಅವ್ರು ವಾಪಸ್ ಬಂದರೂ ಕೂಡ ನಿಮಗೆ ಟ್ರಿಗರ್ ಆಗುತ್ತೆ. ನೀವು ಆ ಟ್ರಿಗರ್ಗೆ ರೆಡಿ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇವಾಗ. ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಅವ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ, ಆದರೆ ಅವರು ಆ ರೀತಿಯಾಗಿ ವರ್ತಿಸೋದಿಲ್ಲ, ಅದನ್ನೇ ಕನ್ಸಿಸ್ಟೆಂಟಾಗಿ ನಿಭಾಯಿಸೋದಿಲ್ಲ. ಅದೇ ಪ್ರಾಬ್ಲಮ್ ಆಗಿದೆ ಇಲ್ಲಿ ರಿಲೇಷನ್ಶಿಪ್. ತಪ್ಪುಗಳನ್ನ ಮಾಡ್ತಾರೆ, ಸಾರಿ ಕೇಳೋದೊಂದು ಅಭ್ಯಾಸ ಆಗೋಗಿದೆ ಇವ್ರಿಗೆ. ವಾಪಸ್ ಬಂದು ಅದೇ ರೀತಿಯಾಗಿ ನಡ್ಕೊಳ್ತಾರೆ. ಒಂದು ಚೇಂಜ್ ಇದೆಯಲ್ಲ, ಆ್ಯಸ್ ಅ ಪರ್ಸನ್ ಅವರು ಬದಲಾಗಿದ್ದಾರಲ್ಲ, ಅದು ಒಂಥರ ಬಿಟರಾಗೇ ಬದಲಾಗಿದ್ದಾರೆ ಈ ವ್ಯಕ್ತಿ. ಓಕೆ, ಅಂದರೆ ಆ್ಯಸ್ ಅ ಪರ್ಸನ್ ಕ್ವಾಲಿಟೀಸ್ ನೀವೇನನ್ನು ಇಂಪ್ರೆಸ್ ಆಗಿ ಅವ್ರ ಜೊತೆ ಇದ್ರಿ ಅದನ್ನು ಅವ್ರು ಕಳ್ಕೊಂಡಿದ್ದಾರೆ. ಓಕೆ, ಮೇ ಬಿ ಪವರಿಂದ ಅವ್ರು ಹೀಗಾಗಿರ್ಬೋದು, ಹಣದಿಂದ ಹೀಗಾಗಿರ್ಬೋದು, ಅಥವಾ ಹೊಸದಾದ ಸ್ನೇಹಗಳಿಂದ ಹೀಗಾಗಿರ್ಬೋದು, ಏನೇ ರೀಸನ್ ಇರಬಹುದು,
ಆದರೆ ನಿಮಗೇನೆ ಅವ್ರು ವಾಪಸ್ ಬಂದಾಗ ಸ್ವಲ್ಪ ದಿನ ಆದಮೇಲೆ ನಿಮಗೆ ಅವ್ರು ಬೇಡ ಅನಿಸುತ್ತೆ. ಅಕಾರ್ಡಿಂಗ್ ಟು ದಿ ರೀಡಿಂಗ್ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಅವ್ರು ವಾಪಸ್ ಬರ್ತಾರೆ. ವಿತಿನ್ 1 ಮಂತ್ ನಾನು ಕಾಂಟ್ಯಾಕ್ಟ್ ನೋಡ್ತಾ ಇದ್ದೀನಿ. ಆದರೆ ಕಾಂಟ್ಯಾಕ್ಟ್ ಮಾಡಿದಾಗ ಸ್ವಲ್ಪ ದಿನ ಚೆನ್ನಾಗೇ ಇರ್ತೀರ. ಅದಾದ ನಂತರ ಅದೇ ರಾಗ ಅದೇ ಹಾಡು ಅಂತ ನಿಮ್ಗೆ ಅನಿಸ್ಬೋದು. ಯಾಕಂದರೆ ಅವರು ಒಂದಷ್ಟು ವಿಷಯಗಳು ನಿಮಗೆ ಹರ್ಟ್ ಮಾಡೋ ಹಾಗೆ ವರ್ತಿಸ್ತಾರೆ. ಹಾಗೂ ಅದು ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಹಿಂದಿನ ವಿಷಯಗಳು ಏನು ನಡೆದಿದೆ ಆ ವಿಷಯದಿಂದನೇ ಆಚೆ ಬಂದಿಲ್ಲ ನೀವು. ಮತ್ತು ನಿಮಗೆ ಹಳೆ ಗಾಯಕ್ಕೆ ಅದನ್ನು ಕೆದಕ್ದಂಗೆ ಆಗುತ್ತೆ. ಅದಕ್ಕೆ ಮತ್ತೆ ನೋವು ಉಂಟು ಮಾಡ್ದಂಗೆ ಆಗುತ್ತೆ. ಆ ಥರದ್ದು ಒಂದು ಪರಿಸ್ಥಿತಿನ ನಾನು ನಿಮಗೆ ಪಿಕ್ ಮಾಡ್ತಾಯಿದ್ದೀನಿ. ಸೊ ನೀವು ಯೋಚನೆ ಮಾಡಿ ನಿಮ್ಗೇನು ಮಾಡಬೇಕು ಅಂತ ಇದೆ ಅಂತ. ಯಾಕಂದರೆ ಫ್ಯೂಚರ್ ಇವ್ರ ಜೊತೆ ಅಷ್ಟು ಪ್ರಾಮಿಸಿಂಗ್ ಆ್ಯಂಡ್ ಬ್ರೈಟಾಗಿಲ್ಲ. ಇವ್ರು ಮಾಡಿರುವಂಥ ಮಿಸ್ಟೇಕ್ಸ್ ಮತ್ತೆ ಮಾಡ್ತಾರೆ. ಎಚ್ಚರಿಕೆ ಇರಲಿ. ಈಗ ನೀವು ದೂರ ಆಗಿರೋದಕ್ಕೆ, ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಥರನೂ ಟ್ರೈ ಮಾಡ್ತಿರಬಹುದು. ಆದರೆ ವಾಪಸ್ ಅದೇ ವ್ಯಕ್ತಿಯಾಗಿ ಮೊದಲು ನೀವೇನನ್ನು ಇಷ್ಟಪಟ್ಟಿದ್ರಿ ಅದನ್ನು ಅವ್ರು ಕಂಪ್ಲೀಟಾಗಿ ಕಳ್ಕೊಂಡಿದ್ದಾರೆ. ಸೊ ಅವಾಗ ನಿಮಗೆ ಆ ಒಂದು ಕನೆಕ್ಟೆಡ್ನೆಸ್ ಫೀಲ್ ಆಗೋದಿಲ್ಲ. ಓಕೆ, ಸೊ ಇದು ನಿಮ್ಮ ಡಿಸಿಷನ್ ಆಗಿರಬೇಕು. ಯೋಚನೆ ಮಾಡಿ ಆ ಥರದಲ್ಲಿ ಇವ್ರು ನನಗೆ ಬೇಕು ಅಂತ ಡಿಸೈಡ್ ಆಗಿ ಮತ್ತೆ ನೋವು ಅನುಭವಿಸೋ ಥರ ಆಗಬಾರ್ದು ನಿಮ್ಮ ಪರಿಸ್ಥಿತಿ. ಅದಕ್ಕೆ ನಾನು ನಿಮ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಬಿಕಾಸ್ ಯು ಡೋಂಟ್ ಡಿಸರ್ವ್ ಪೇಯ್ನ್. ಓಕೆ, ಪೇಯ್ನ್ ಆಗುತ್ತೆ ಮುಂದೆ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಮಾಡ್ತಿದ್ದೀನಿ. ಲೆಟ್ಸ್ ಸಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಕಾಂಟ್ಯಾಕ್ಟ್ನಲ್ಲಿಲ್ಲ ಅಲ್ವಾ? ಕಾಂಟ್ಯಾಕ್ಟ್ ಮಾಡ್ತಾರಾ, ಮಾತಾಡ್ತಾರಾ, ಕಾಂಟ್ಯಾಕ್ಟ್ ಮಾಡಿ ಸರಿ ಮಾಡ್ಕೊಳ್ತಾರಾ, ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ತಾರಾ? ಈ ಒಂದು ವಿಷಯವಾಗಿ ನಾನು ರೀಡಿಂಗ್ನ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ, ಅವ್ರು ವಾಪಸ್ ಬರೋದ್ರಿಂದ ನಿಮಗೆ ಯಾವ ರೀತಿಯಾದ ಅನುಭವ ಆಗುತ್ತೆ, ಅವ್ರನ್ನ ನೀವು ಫೋರ್ಗಿವ್ ಮಾಡ್ತೀರಾ, ಏನು ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಐ ಡೋಂಟ್ ನೋ. ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಮತ್ತು ಚಾರಿಯಟ್ ಇದೆ. 7 ಆಫ್ ವಾಂಡ್ಸ್, 10 ಆಫ್ ಕಪ್ಸ್ ಇದೆ. ಓಕೆ, 4 ಆಫ್ ಪೆಂಟಿಕಲ್ಸ್, ಈಗೋ, ಡೆವಿಲ್ ಕಾರ್ಡು ಇದೆ ಇಲ್ಲಿ. 7 ಆಫ್ ಅರ್ತ್, 4 ಆಫ್ ವಾಂಡ್ಸ್. ಚೆನ್ನಾಗಿ ಬಂದಿದೆ. ಕಾರ್ಡ್ಸ್ ಮುಖಾಂತರವಾಗಿ ನೋಡೋಕೆ ಹೋದರೆ ಚೆನ್ನಾಗೇ ಬಂದಿದೆ. ಅದರ ಒಂದಷ್ಟು ವಿಷಯಗಳು ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಕಾಂಟ್ಯಾಕ್ಟ್ ಆಗುತ್ತಾ? ಕಾಂಟ್ಯಾಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ. ಮೈಂಡ್ ಮೆಸೇಜಸ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ ನಿಮಗೆ. ವಾಟ್ ಆರ್ ದ ಮೈಂಡ್ ಮೆಸೇಜಸ್ ಫ್ರಮ್ ದಿಸ್ ಪರ್ಸನ್? ಅವರು ನಿಮಗೇನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಇಟ್ ಹರ್ಟ್ ಸೋ ಮಚ್ ಅಂತ ಬರ್ತಾ ಇದೆ. ಇಟ್ ಹರ್ಟ್ ಸೋ ಮಚ್. ನೀವು ಇಲ್ಲದೇ ಇರುವಂಥದ್ದು ಅವ್ರಿಗೆ ಹರ್ಟ್ ಆಗ್ತಾಯಿದೆ. ದ್ಯಾಟ್ ಈಸ್ ದ ರಿಯಾಲಿಟಿ. ಅವ್ರಿಗೆ ನೋವಾಗ್ತಾ ಇದೆ. ಹಾಗೂ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿನ ಕಳ್ಕೊಂಡು ಬಿಡ್ತೀನಿ ಅನ್ನುವಂಥ ಭಯ ಬರ್ತಾ ಇದೆ. ಓಕೆ, ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮಿ ಅಲೈವ್. ಓ ಮೈ ಗಾಡ್, ಓ ಮೈ ಗಾಡ್. ಸೊ ಈ ವ್ಯಕ್ತಿ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ನಿನ್ನ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದೀನಿ, ನನ್ನ ನಿಜವಾಗ್ಲೂ ಕಿತ್ತು ತಿಂತಾ ಇದೆ. ಅಷ್ಟು ನೋವು ಅನುಭವಿಸ್ತಿದ್ದೀನಿ, ಮಾನಸಿಕವಾಗಿ ನಾನು ಕುಗ್ಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಹೂ ಐ ಆಮ್ ಎನಿ ಮೋರ್. ಅವರು ಅವರಾಗೇ ಇಲ್ಲ. ಅವರು ಅವರ ತನವನ್ನು ಕಳ್ಕೊಳ್ತಾ ಇದ್ದಾರೆ ನೀವು ಇಲ್ಲದೆ ಇರೋದಕ್ಕೆ. ಓಕೆ, ಐ ಡೋಂಟ್ ನೋ ಮಿ ಎನಿ ಮೋರ್ ಅಂತಿದ್ದಾರೆ. ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್. ಸೊ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಹೀಗಾಗ್ತಾ ಇದೆ? ನಾನೇ ಅಲ್ವಾ ನೋ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದು, ನಾನೇ ಅಲ್ವಾ ಬಿಟ್ಟಿದ್ದಾದರೆ ನನಗೆ ಯಾಕೆ ಹೀಗೆ ಒಂದು ಪನಿಷ್ಮೆಂಟ್ ಥರ ಫೀಲ್ ಆಗ್ತಾ ಇದೆ? ಈ ವ್ಯಕ್ತಿನ ನಾನು ಯಾಕೆ ಇಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ? ಸೊ ಇವರು ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಡೀಪರ್ ಲೆವೆಲಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಏನು ಕಳ್ಕೊಬಹುದು? ನಾನು ಈ ವ್ಯಕ್ತಿನ ಬಿಟ್ಬಿಟ್ಟೆ, ನಾನು ಅಂದ್ಕೊಂಡೆ ನಾನು ಆರಾಮಾಗಿರ್ತೀನಿ, ನಾನು ಪೀಸ್ಫುಲ್ ಆಗಿರ್ತೀನಿ ಅಂತ. ಆದರೆ ಇವ್ರನ್ನ ನನ್ನ ಲೈಫಿಂದ ತೆಗೆದು ಹಾಕಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಇದು ನನಗೆ ಒಂದು ಒಳ್ಳೆಯ ಅನುಭವ ಕೊಡ್ತಾ ಇಲ್ಲ. ಯಾಕೆ ಹೀಗೆಲ್ಲ ಆಗ್ತಾಯಿದೆ ಅಂತ ಪ್ರೆಸೆಂಟ್ ಈ ವ್ಯಕ್ತಿ ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದಾರೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು ಮೈಂಡ್ನಲ್ಲಿ ನೀವು ನಿಮ್ಮ ಯೋಚನೆಗಳು ಕಾಡ್ತಾ ಇದೆ ಅಂತ ಹೇಳ್ಬೋದು. ಅದಾದ ನಂತರ
ಅವರು ಕೆಲಸ ಮಾಡ್ತಾ ಇದ್ದರೂ ಕೂಡ ಅವ್ರ ಲೈಫ್ನಲ್ಲಿ ಎಲ್ಲ ಏನೇನು ಬೇಕೋ ಅವ್ರು ಪಡ್ಕೊಳ್ಳೋವಂಥ ಒಂದು ಸ್ಥಿತಿನಲ್ಲಿ ಇದ್ದರೂ ಕೂಡ, ಯಾಕಂದರೆ ಅವ್ರ ಲೈಫ್ ಚೆನ್ನಾಗೇ ಇದೆ ಆಯಿತಾ. ಬೇರೆ ಏರಿಯಾಸ್ ಏನೇನಿದೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಅವ್ರಿಗೆ ಎಲ್ಲ ಇದ್ದರೂ ಏನೂ ಇಲ್ಲದೇ ಇರುವ ಹಾಗೆ ಒಂದು ಫೀಲ್ ಬರ್ತಾಯಿದೆ, ಏನೋ ಕಳ್ಕೊಂಡಿರೋ ಹಾಗೆ ಒಂಟಿತನ ಕಾಡ್ತಾ ಇದೆ ಅಂತಲೂ ಹೇಳ್ಬೋದು. ಚಾರಿಯಟ್ ಬಂದಿರೋದ್ರಿಂದ ಅವ್ರು ಎಷ್ಟೋ ಸಲ ಫೋನ್ ಕೂಡ ತೊಗೊಂಡಿರ್ಬೋದು ನಿಮ್ಮನ್ನು ಕಾಲ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಮೀಟ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ. ಬೇಸಿಕ್ಲಿ ಅವ್ರು ರೀಚ್ ಔಟ್ ಆಗಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದಾರೆ, ಓಕೆ. ಆದರೂ ಕೂಡ ಏನೋ ಒಂದು ವಿಚಾರದಿಂದ ಅದು ನಡೀದೇ ಇರ್ಬೋದು, ಬಟ್ ಆ ಫೀಲಿಂಗ್ ಅವ್ರಿಗೆ ಬಂದಿದೆ. ಎಷ್ಟೋ ಸಲ ನಾನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ನಾನು ಮಾತಾಡಲ್ಲ, ನಾನು ಕಾಲ್ ಮಾಡಲ್ಲ, ಈ ಥರ ಯೋಚನೆ ವ್ಯಕ್ತಿಗೆ ಬಂದಿದೆ, ಓಕೆ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ಆ್ಯಸ್ ಐ ಟೋಲ್ಡ್, ಇಂಟರ್ನಲ್ ಸ್ಟ್ರಗಲ್ಸಿಂದ, ಆ ಒಂದು ಚಾಲೆಂಜಿಂದ ಅವ್ರು ರೆಸಿಸ್ಟ್ ಮಾಡ್ಕೊಂಡಿದ್ದಾರೆ, ಆ ಒಂದು ಪೇಯ್ನನ್ನು ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಇಲ್ಲ ನಾನೇ ಅಲ್ವಾ ಬೇಡ ಅಂದಿದ್ದು, ಇವಾಗ ನಾನು ಹೋದರೆ ನನ್ನನ್ನು ಏನು ಅನ್ಕೋಬೇಡ ಅಂದರೆ ನೀವು ಬ್ಯಾಡಾಗಿ ಜಡ್ಜ್ ಮಾಡ್ಬೋದು, ನೀವು ಆ ವ್ಯಕ್ತಿನ ರಿಜೆಕ್ಟ್ ಮಾಡ್ಬೋದು. ಸೊ ಅವ್ರಿಗೆ ರಿಜೆಕ್ಷನ್ ಫಿಯರ್ ಕೂಡ ಇದೆ, ನೀವೇ ಅವ್ರನ್ನ ಬಿಟ್ಟು ಹೋಗ್ಬಿಡ್ಬೋದೇನೋ, ಅವಾಗ ನಾನೇನು ಮಾಡಲಿ, ಈ ಥರ ಎಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಾವಿಬ್ಬರು ಎಷ್ಟು ಚೆನ್ನಾಗಿರಬಹುದು, ನಮ್ಮ ಲೈಫ್ ಎಷ್ಟು ಚೆನ್ನಾಗಿರಬಹುದು, ನಮ್ಮ ಲೈಫ್ನಲ್ಲಿ ಒಂದು ಪ್ರೀತಿ ಅನ್ನೋದು ಮತ್ತೆ ಮೂಡಬಹುದು, ಈ ಥರ ಎಲ್ಲ ಲೈಕ್ ಯೋಚನೆ ಮಾಡ್ತಾ ಇದ್ದಾರೆ ಬೇಸಿಕ್ಲಿ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರ ಫೀಲಿಂಗ್ಸ್ನ ಈಗ ಪ್ರೆಸೆಂಟ್ ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ಬೇಸಿಕ್ಲಿ ಇಟ್ ಈಸ್ ಲೈಕ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಕಂಟ್ರೋಲಿಂಗ್ ಇಮೋಷನ್ಸ್ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಡೆವಿಲ್ ಬರ್ತಾ ಇರೋದ್ರಿಂದ ಒಂದು ಡಿಪೆಂಡೆನ್ಸಿ ವೀಕ್ ಆಗ್ತಾ ಇದ್ದಾರೆ, ಹಾಗೂ ಒಂಥರ ಕೇಜ್ನಲ್ಲಿ ಇದ್ದೀನಿ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. ಉಸಿರು ಕಟ್ಟಿದಾಗ ಅನ್ನಿಸ್ತಾ ಇದೆ. ಸೊ ಒಂಥರ ಇಂಟೆನ್ಸ್ ಆಗೇ ಇದೆ. ನಿಮ್ಮನ್ನು ಅವರು ಕಳ್ಕೊಂಡಿರೋದು ಅವ್ರಿಗೆ ಗಾಢವಾಗೇ ನೋವಾಗ್ತಾ ಇದೆ, ಓಕೆ. ಮತ್ತು ನೀವು ಒಂದು ಎನರ್ಜಿನ ಏನು ಅವ್ರಿಗೆ ಕೊಟ್ಟಿದ್ರಿ, ನೀವು ಅವ್ರನ್ನ ಹೇಗೆ ನೋಡ್ಕೊಂಡಿದ್ರಿ, ನೀವು ಅವ್ರಿಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ರಿ, ಅದನ್ನೆಲ್ಲ ಅವರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆ ಕ್ಷಣಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನಿಂದ ಏನೋ ಒಂದು ಇವಾಗ ನಾನು ಏನಾದರೂ ಕಳ್ಕೊಂಡ್ರೆ ನನ್ನ ಲೈಫ್ನಲ್ಲಿ ಇನ್ನೇನು ನಂಗೆ ಸಿಗೋದಿಲ್ವೇನೋ ಒಳ್ಳೆಯದು, ಆ ಥರ ನೆಗೆಟಿವ್ ಆಗು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಕೊಟ್ಟಿರುವಂಥ ಪ್ರೀತಿ ಇದೆಯಲ್ಲ, ಅದು ಅಪಾರವಾಗಿತ್ತು. ಅದನ್ನು ಅವರು ಬೇರೆ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಅಂದ್ಕೊಂಡ್ರು ನನಗೇನೋ ಬೇರೆದು ಸಿಗುತ್ತೆ, ನನಗೇನೋ ಅದ್ಭುತವಾಗಿರುವಂಥದ್ದು ಸಿಗುತ್ತೆ ಅಂತ. ಆದರೆ ಇಟ್ ಬಿಕೇಮ್ ಅ ಫ್ಲಾಪ್ ಶೋ ಅಂತ ಹೇಳ್ತೀನಿ. ಅವ್ರ ಲೈಫ್ ಇವಾಗ ಒಂದು ಫ್ಲಾಪ್ ಶೋ ಆಗಿದೆ. ಅವ್ರ ಲೈಫ್ನಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇದೆ, ಆದರೆ ಅವ್ರಿಗೇನಾಗ್ತಾ ಇದೆ ಅಂದರೆ ಪರ್ಸ್ನಲಾಗಿ ಲೂಸರ್ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. 4 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಅವರು ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಲೆಟ್ ಮೀ ಟೆಲ್ ಯು ದ ರಿಯಾಲಿಟಿ. ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಲೇಬೇಕು. ವಿತಿನ್ 4 ವೀಕ್ಸ್ ಕಾಂಟ್ಯಾಕ್ಟ್ ನೋಡ್ತಾ ಇದ್ದೀನಿ. ಸ್ಟ್ರಾಂಗ್ ಆಗಿ 4 ವೀಕ್ಸ್ನೇ ಕಾಂಟ್ಯಾಕ್ಟ್ ನೋಡ್ತಾ ಇರೋದು ನಾನು. ಸೊ ಅವರು ಸೆಲೆಬ್ರೇಷನ್ ಮಾಡಬೇಕು ಅಂತ ಆಸೆ ಪಡ್ತಾರೆ, ನಿಮ್ಮ ಜೊತೆ ಮಾತಾಡಬೇಕು, ಅಥವಾ ಮೇ ಬಿ ಒಂದು ಆಚೆ ಎಲ್ಲರೂ ಹೋಗೋಣ ಅಂತ ಪ್ರಪೋಸ್ ಮಾಡ್ಬೋದು. ನಿಮ್ಗೆ ಆ ಒಂದು ವಿಚಾರದಲ್ಲಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಹಾಗೂ ನಿಮಗೂ ಅನಿಸುತ್ತೆ, ಹೌದು ನಾನು ಕಾದಿದ್ದಕ್ಕೂ ನನಗೆ ಏನು ಸಿಗಬೇಕೋ ಅದು ನಂಗೆ ಸಿಕ್ತು ಅಂತ. ಸೊ ಇದು ಒಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆನೂ ಹೇಳ್ತೀನಿ, ಏಕೆಂದರೆ ಐ ವಾಂಟ್ ಟು ಸೇ ದ ಸ್ಟೋರಿ. ಇವಾಗ ನಾವೊಂದು ಹಕ್ಕಿ ಇದೆಯಲ್ಲ, ಹಕ್ಕಿನ ತುಂಬ ಪ್ರೀತಿಯಿಂದ ಸಾಕ್ತೀವಿ ಅಲ್ವಾ. ಅಂದರೆ ಈಗ ಒಬ್ಬೊಬ್ರಿಗೆ ಹಕ್ಕಿ ಸಾಕೋ ಆಸೆ ಇರುತ್ತೆ, ಆದರೆ ಆ ಹಕ್ಕಿನ ನಾವು ಕೇಜ್ನಲ್ಲೇ ಇಟ್ಟು ಸಾಕಿದರೆ ಆ ಹಕ್ಕಿಗೆ ಹೊರಗಡೆ ಏನೋ ಪ್ರಪಂಚ ಇದೆ, ಹೊರಗಡೆ ಏನೋ ಇದೆ, ಒಂದು ಕುತೂಹಲ ಬೆಳೀತಾನೆ ಇರುತ್ತೆ ಅಲ್ವಾ. ಆದರೆ ಇಲ್ಲೇನು ಬರ್ತಾ ಇದೆ ನೋಡಿ, ದಿಸ್ ಲೇಡಿ ಹ್ಯಾಸ್ ಓಪನ್ ದ ಕೇಜ್, ಕೀನ ಓಪನ್ ಮಾಡಿಬಿಟ್ಟಿದ್ದಾರೆ, ಓಕೆ. ಸೊ ಇವಾಗ ನಿಮ್ಮ ಪರಿಸ್ಥಿತಿ ಅದೇ ಆಗಿದ್ದು, ಯಾಕೆಂದರೆ ನೋ ಕಾಂಟ್ಯಾಕ್ಟ್ ಇತ್ತಲ್ಲ. ಸೊ ನೀವು ಬಿಟ್ಬಿಟ್ರಿ, ನನಗಿದು ಬೇಡ, ನಾನು ಎಷ್ಟು ತಾನೇ ಫೋರ್ಸ್ ಮಾಡಿ ನೀನು ಇರು ಅಂತ ಬೇಡ್ಕೋಬೇಕು, ಕಾಡಬೇಕು, ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ನಾನು ತುಂಬ ಪ್ರೀತಿಯಿಂದ ನಿನ್ನ ನೋಡ್ಕೊಂಡಿದ್ದೀನಿ. ಅಂದರೆ ಈ ಬರ್ಡ್ನ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನೀನು ಹೋಗು, ನಾನು ನಿನ್ಗೆ ಆ ಫ್ರೀಡಮ್ ಕೊಡ್ತೀನಿ, ನಿಂಗೆ ನಾನು ಬೇಕು ಅಂದರೆ ನೀನು ವಾಪಸ್ ಬರ್ತೀಯಾ ನನ್ನ ಲೈಫ್ಗೆ ಅಂತ ನೀವು ನಂಬಿ ಅವ್ರನ್ನ ವಾಪಸ್ ಕಳಿಸ್ತಿದ್ದೀರಾ, ಈ ಬರ್ಡ್ನ ವಾಪಸ್ ಕಳಿಸ್ತಿದ್ದೀರಾ. ಸೊ ಇವರು ನೀವು ಇಷ್ಟಪಡುವಂಥ ವ್ಯಕ್ತಿಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಅದೊಂದು ಮೆಟಫರಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೊ ಏನಾಗುತ್ತೆ ಇವಾಗ ಈ ಒಂದು ಸ್ಟೋರಿನಲ್ಲಿ, ಬಿಕಾಸ್ ಈ ಥರ ಬರೋಲ್ಲ, ರೀಡಿಂಗ್ ಬಂದಿದೆ ನಿಮ್ಗೆ, ಆ ಮೆಸೇಜ್ ನಿಮಗೆ ಗೊತ್ತಾಗಬೇಕಿರೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ 2 ಚಾನ್ಸ್ ಇರುತ್ತೆ. ಒಂದು, ಈ ಹಕ್ಕಿ ವಾಪಸ್ ಬರದೇ ಇರ್ಬೋದು, ಒಂದು ವಾಪಸ್ ಬರುತ್ತೆ. ನಿಮ್ಮ ಸಿಚುವೇಷನಲ್ಲಿ ಅಕಾರ್ಡಿಂಗ್ ಟು ದ ರೀಡಿಂಗ್, ಸಿನ್ಸ್ ದ ಮ್ಯಾಜಿಷಿಯನ್ ಕಾರ್ಡ್ ಆ್ಯಂಡ್ ಇನ್ಫಿನಿಟಿ ಸಿಂಬಲ್ ಬಂದಿರೋದ್ರಿಂದ ಈ ಹಕ್ಕಿ ಹಾರು ಹೋಯಿತು. ಸೊ ನೋ ಕಾಂಟ್ಯಾಕ್ಟ್ ಆಯ್ತಲ್ಲ, ವಾಪಸ್ ಬರುತ್ತೆ ಈ ಹಕ್ಕಿ, ನಿಮ್ಮ ಹತ್ರನೇ ಬರುತ್ತೆ ವಿತೌಟ್ ಕೇಜ್. ನೀವು ಕೇಜ್ ಹಾಕಿ ಆ ವ್ಯಕ್ತಿನ ಇಟ್ಕೋಬೇಕು ಅಂದರೆ ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಆ ಥರ ಒಂದು ಇನ್ಸೆಕ್ಯೂರಿಟಿ ಭಾವದಿಂದ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫೋರ್ಸಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಆ ಹಕ್ಕಿ ವಾಪಸ್ ಬರುತ್ತೆ ಅಂತಲೇ ಇಂಡಿಕೇಷನ್ ಬರ್ತಾ ಇದೆ. ವಿತಿನ್ 4 ವೀಕ್ಸ್ ಐ ಆಮ್ ಸೀಯಿಂಗ್ ಇಟ್. ಸೊ ನೀವು ನಿಮ್ಮ ಪ್ರೀತಿ ಈ ಹಕ್ಕಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಮತ್ತು ನಿಮ್ಮ ಲೈಫಿಗೆ ವಾಪಸ್ ಬರುತ್ತೆ ಈ ಹಕ್ಕಿ. ಹಾಗೆ ನಿಮ್ಮ ಪರ್ಸನ್ ಕೂಡ, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಕಾಳಜಿ, ನೀವು ಹೇಗೆ ನೋಡ್ಕೊಂಡ್ರಿ ಅದಕ್ಕೆ ವ್ಯಾಲ್ಯೂ ಕೊಟ್ಟು ಈ ಒಂದು ಹಕ್ಕಿ ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅಂತ ರೀಡಿಂಗ್ ಬರ್ತಾ ಇದೆ. ಬಿಕಾಸ್ ಪ್ರೀತಿ ಇದೆಯಲ್ಲ, ಅದಕ್ಕೆ ಏನು ಬೆಲೆ ಕಟ್ಟೋಕ್ಕಾಗಲ್ಲ. ಓಕೆ, ಅದೊಂದು ಇಮೋಷನ್. ಅದು ಫೀಲ್ ಮಾಡ್ತಾರಲ್ಲ, ಹಾಗೂ ಅದರ ಆ್ಯಬ್ಸೆನ್ಸ್ನ ಫೀಲ್ ಮಾಡ್ತಾರೆ ನೋಡಿ, ಆವಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಸೊ ಅದೇ ಇವಾಗ ಆಗಿರೋವಂಥದ್ದು. ಅವರು ನೀವು ಇದ್ದಾಗ ಅವ್ರ ಬೆಲೆ ಕೊಡಲಿಲ್ಲ, ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ. ಸೊ ಅವ್ರು ವಾಪಸ್ ಬಂದಾಗೂ ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥ ಒಳ್ಳೆ ಭಾವನೆಯಿಂದನೇ ಬರ್ತಾರೆ. ಆದರೂ ನೀವು ಆ ಟೈಮ್ನಲ್ಲಿ ವೀಕ್ ಆಗಬೇಡಿ, ಸ್ಟ್ರಾಂಗ್ ಆಗಿರಿ, ಸ್ಲೋ ಆಗೇ ತೊಗೊಂಡು ಹೋಗಿ ರಿಲೇಷನ್ಶಿಪ್ನ. ಓಕೆ, ಬಿಕಾಸ್ ನೀವು ಪ್ರೀತಿ ಕೊಟ್ಟಾಗ ಅವ್ರು ಅದನ್ನು ಗೇನ್ ಮಾಡಬೇಕು, ಅದಕ್ಕೆ ಅವ್ರು ಅರ್ಹರಾಗಿರಬೇಕು. ಸೊ ಅದನ್ನು ನೀವು ಒಬ್ಸರ್ವ್ ಮಾಡಿ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಪ್ರೀತಿನ ಅವ್ರಿಗೆ ವಾಪಸ್ ಕೊಡಬೇಕು. ಓಕೆ, ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಈ ರೀಡಿಂಗ್, ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ರು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.